ವಜ್ರಾಧಿಪತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಲೀನಶ್ರೀ. ದೇಶದ ಏಕೈಕ ವಜ್ರದ ಗಣಿಯಲ್ಲಿ ಅದೃಷ್ಟ ದೇವತೆ, ಒಂದೇ ದಿನದಲ್ಲಿ ಕೂಲಿ ಕಾರ್ಮಿಕ ಕೋಟ್ಯಾಧಿಪತಿ. ಇದು ನಸೀಬು ಬದಲಿಸುವ ಅಮೂಲ್ಯ ನಾಡಿನ ರಹಸ್ಯ. ಇದೇ ಹೊತ್ತಿನ ವಿಶೇಷ ವಜ್ರಾಧಿಪತಿ. ಒಂದೇ ದಿನದಲ್ಲಿ ಕಾರ್ಮಿಕ ಕುಬೇರ ಆಗ್ತಾನೆ, ಒಂದೇ ಗಂಟೆಯಲ್ಲಿ ಬಡವ ಅಗರ್ಭ ಶ್ರೀಮಂತನಾಗ್ತಾನೆ. ಅದು ಅದೃಷ್ಟ ದೇವತೆಯ ನಾಡು. ಆ ನಾಡಿನಲ್ಲಿ ಅದೃಷ್ಟ ಲಕ್ಷ್ಮಿಯನ್ನ ಒಲಿಸಿಕೊಂಡ ಬಡ ಕಾರ್ಮಿಕ ಕೋಟ್ಯಾಧಿಪತಿಯಾಗಿದ್ದಾನೆ. ವಜ್ರಾಧಿಪತಿಯ ಈ ರೋಚಕ ಕತೆ ನಸೀಬು ಬದಲಿಸೋ ಆ ನಾಡಿನ ರಹಸ್ಯ ಬೆರಗುಗೊಳಿಸುತ್ತೆ ನೋಡಿ. ಸ್ಥಳ ಅಲ್ಲ. ಇಲ್ಲಿ ಕಾಣುತ್ತಿರೋದೆಲ್ಲವೋ ಸಂಪತ್ತು, ಇಲ್ಲಿ ಬಿದ್ದಿರೋದೆಲ್ಲವೋ ಐಶ್ವರ್ಯ. ಇದು ಕೇವಲ ಮಣ್ಣು ಕಲ್ಲಿನಿಂದ ಕೂಡಿರೋ ನೆಲವಲ್ಲ, ಇದು ಅದೃಷ್ಟದ ಬೀಡು. ಅದೃಷ್ಟ ದೇವತೆಯನ್ನೇ ತನ್ನ ಒಡಲಲ್ಲಿ ತುಂಬಿಕೊಂಡಿರೋ ಅಮೂಲ್ಯ ನಾಡಿದು. ಈ ನೆಲದ ಪ್ರತಿ ಕಣವೋ ಅದೃಷ್ಟ, ಸಂಪತ್ತು, ಅಮೂಲ್ಯ ಆಸ್ತಿ. ಯಾಕಂದ್ರೆ ಈ ಪ್ರದೇಶದಲ್ಲಿ ತುಂಬಿರೋದೆಲ್ಲ ಕೋಟಿ ಕೋಟಿ ಮೌಲ್ಯದ ವಜ್ರ. ಬದುಕನ್ನೇ ಬದಲಿಸೋ ವಜ್ರ. ಮನೆಯಲ್ಲಿ ಕೋಟಿ ಕೋಟಿ ಹಣ ಕಾಲು ಮುರಿದುಕೊಂಡು ಬೀಳುವಂತೆ ಮಾಡೋ ವಜ್ರ. ಅತ್ಯಮೂಲ್ಯ ವಜ್ರ ಈ ನೆಲದ ಪ್ರತಿ ಕಣದಲ್ಲೋ ತುಂಬಿ ಹೋಗಿದೆ. ಪ್ರಿಯ ವೀಕ್ಷಕರೇ, ನಿಮ್ಮ ಕಿವಿಗಳನ್ನ, ನಿಮ್ಮ ಕಣ್ಣುಗಳನ್ನ ನೀವು ನಂಬಲೇಬೇಕು. ನೀವು ನೋಡುತ್ತಿರುವುದು ದೇಶದ ಏಕೈಕ ವಜ್ರದ ಬೀಡನ್ನ. ನೀವು ಕೇಳುತ್ತಿರುವುದು ಅದೃಷ್ಟ ದೇವತೆಯೇ ಕುಣಿದೋಡುತ್ತಿರುವ ವಜ್ರದ ಸ್ವಂತ ನಾಡಿನ ಬಗ್ಗೆ. ಇದ್ಯಾವುದೋ ಕಬ್ಬಿಣ, ಅಲ್ಯೂಮಿನಿಯಂ, ತಾಮ್ರ, ಚಿನ್ನದ ಗಣಿಯಲ್ಲ, ಇದು ವಜ್ರದ ಗಣಿ. ಇದನ್ನ ಬಿಟ್ರೆ ಭಾರತದ ಬೇರೆ ಯಾವ ಪ್ರದೇಶದಲ್ಲೋ ವಜ್ರ ಸಿಗಲ್ಲ. ಇಲ್ಲಿ ದೊರಕುವ ಕಡಲೆಯಷ್ಟು ಗಾತ್ರದ ವಜ್ರಕ್ಕೂ ಸಹ ಕೋಟಿ ಕೋಟಿ ರೂಪಾಯಿ ಮೌಲ್ಯವಿದೆ. ಸರ್ಕಾರವೇ ನೀಡುತ್ತೆ ವಜ್ರದ ನಿಧಿ ಶೋಧಿಸೋ ಭಾಗ್ಯ. ಇಲ್ಲಿ ಶ್ರೀಮಂತರಾಗುವುದು, ಕೋಟಿ ಕೋಟಿ ಮೌಲ್ಯದ ಆಸ್ತಿಗೆ ಒಡೆಯರಾಗುವುದು, ಅಷ್ಟೈಶ್ವರ್ಯದ ಅರಸರಾಗುವುದು
ಭಾರಿ ಸುಲಭ. ಈ ನೆಲದಲ್ಲಿ ಬೆವರು ಸುರಿಸೋ ಕಾರ್ಮಿಕ ಒಂದೇ ದಿನದಲ್ಲಿ ಕೋಟ್ಯಾಧಿಪತಿ ಆಗ್ಬಿಡಬಹುದು. ಅದೃಷ್ಟ ಲಕ್ಷ್ಮಿ ಒಲಿದು ಬಿಟ್ಲು ಅಂದ್ರೆ ವಜ್ರದ ಖಜಾನೆಗೆ ನಿಮ್ಮದಾಗುತ್ತೆ. ಎಲ್ಲಾ ಕಡೆ ಜನ ಕದ್ದು ಮುಚ್ಚಿ ನಿಧಿಗಾಗಿ ಶೋಧ ಮಾಡ್ತಾರೆ. ರಾತ್ರಿ ವೇಳೆ ಭೂಮಿಯನ್ನ ಅಗೆದು ಚಿನ್ನಾಭರಣದ ನಿಧಿಯನ್ನ ಶೋಧಿಸುತ್ತಾರೆ. ಆದ್ರಲ್ಲಿ ಸರ್ಕಾರವೇ ವಜ್ರದ ನಿಧಿ ಶೋಧಿಸೋ ಅವಕಾಶ ನೀಡುತ್ತೆ. ಹಾಡ ಹಗಲೇ ಕಾನೂನುಬದ್ಧವಾಗಿಯೇ ನೀವಿಲ್ಲಿ ವಜ್ರದ ನಿಧಿಯನ್ನ ಹೆಕ್ಕಿ ತೆಗೆಯಬಹುದು. ಇಲ್ಲಿ ಸಿಕ್ಕ ವಜ್ರಗಳೆಲ್ಲವೂ ನಿಮ್ಮದೇ. ಅಷ್ಟಕ್ಕೂ ಈ ವಜ್ರದ ಗಣಿ ಇರೋದೆಲ್ಲಿ? ಇಲ್ಲಿನ ವಜ್ರವನ್ನ ದಕ್ಕಿಸಿಕೊಳ್ಳಲು ಏನು ಮಾಡಬೇಕು? ಇಲ್ಲಿರೋ ವಜ್ರದ ಪ್ರಮಾಣವಾದ್ರೋ ಎಷ್ಟು ಅನ್ನೋ ನಿಮ್ಮ ಪ್ರಶ್ನೆಗಳಿಗೆ ಮೈ ನವಿರೇಳಿಸೋ ಉತ್ತರ ಇಲ್ಲಿದೆ. ಸುಂದರ ವಿಂಧ್ಯ ಪರ್ವತ ಶ್ರೇಣಿಗೆ ಹೊಂದಿಕೊಂಡಿರೋ ಪ್ರದೇಶವೇ ಈ ಅಮೂಲ್ಯ ವಜ್ರದ ನಾಡು. ವಜ್ರದ ನಾಡು ಇರೋದು ಮಧ್ಯಪ್ರದೇಶದ ಪನ್ನಾ ಜಿಲ್ಲೆಯಲ್ಲಿ. ಮಧ್ಯಪ್ರದೇಶದ ರಾಜಧಾನಿ ಭೋಪಾಲ್ನಿಂದ 400 ಕಿಲೋಮೀಟರ್ ದೂರದಲ್ಲಿ ಈ ವಜ್ರದ ಸಾಮ್ರಾಜ್ಯವಿದೆ. ಇಲ್ಲಿ ತುಂಬಿಕೊಂಡಿರೋದು ಅಷ್ಟಿಷ್ಟು ವಜ್ರವಲ್ಲ, ಬರೋಬ್ಬರಿ 12 ಲಕ್ಷ ಕ್ಯಾರೆಟ್ ವಜ್ರ ಈ ಮಣ್ಣಿನೊಳಗಡೆ ಇದೆ. ಹೌದು, ನೀವು ಕೇಳಿದ್ ನಿಜ. ಅಷ್ಟಿಷ್ಟೇನೋ ಅಲ್ಲ, ಬರೋಬ್ಬರಿ 12 ಲಕ್ಷ ಕ್ಯಾರೆಟ್ ವಜ್ರವನ್ನ ತನ್ನೊಳಗೆ ಇಟ್ಟುಕೊಂಡಿದೆ ಈ ಭೂಮಿ. ಈ ವಜ್ರವನ್ನ ಶ್ರಮವಹಿಸಿ ಹುಡುಕಿದ್ರೆ ಯಾರು ಬೇಕಾದ್ರೂ ರಾತ್ರಿ ಬೆಳಗಾಗುವುದರೊಳಗೆ ಕರೋಡ್ಪತಿಗಳಾಗಬಹುದು. ಇಲ್ಲಿ ಅಕ್ರಮ ಇಲ್ಲ. ಇಲ್ಲಿ ನಡೆಯುತ್ತಿರುವ ಈ ವಜ್ರ ಶೋಧ ಸಕ್ರಮ. ಸರ್ಕಾರವೇ ಇದರ ಮೇಲುಸ್ತುವಾರಿ ವಹಿಸಿದೆ. ನೋಡಿ, ಇಲ್ಲಿನ ಜನ ಹೀಗೆ ನೆಲವನ್ನ ಹೆಕ್ಕಿ ತೆಗೆಯುತ್ತಿದ್ದಾರೆ. ಭೂಮಿಯಲ್ಲಿ ಸಿಕ್ಕ ಕಲ್ಲುಗಳನ್ನು ನೀರಿನಲ್ಲಿ ತೊಳೆಯುತ್ತಿದ್ದಾರೆ. ಚಿಕ್ಕ ಚಿಕ್ಕ ಕಲ್ಲುಗಳನ್ನ ಹರಡಿಕೊಂಡು ಹುಡುಕಾಡುತ್ತಿದ್ದಾರೆ. ಹೀಗೆ ಮಾಡಿದ್ರೆ ವಜ್ರ ಸಿಗುತ್ತಾ? ಹೌದೋ, ಸಿಗುತ್ತೆ. ಅದು ಹೇಗೆ ಅದೃಷ್ಟ ಲಕ್ಷ್ಮಿ ಏಕಾಏಕಿ ಒಲಿಯುತ್ತಾಳೆ ಅನ್ನೋದನ್ನ ನಾವು ಸಾಕ್ಷಿ ಸಮೇತ ತೋರಿಸ್ತೇವೆ. ये हमको 9 तारीख को मिला था सर, महीना तो पता नहीं मिला था। कहाँ मिला था? ये हमको ग्राम पटी वहाँ क्या कर रहे थे? आप क्या करते थे? वहाँ पे सर हीरा खदान का जो पट्टा, शासकीय पट्टा बनता है खदान का। ಒಂದೇ ದಿನದಲ್ಲಿ ಸಿಕ್ತು 2.55 ಕೋಟಿ ಮೌಲ್ಯದ ವಜ್ರ. ಬಡ ಕೂಲಿ ಕಾರ್ಮಿಕ ಕುಬೇರನಾದ ರೋಚಕ ಕತೆ. ಮಧ್ಯಪ್ರದೇಶದ ಪನ್ನಾ ಜಿಲ್ಲೆಯಲ್ಲಿ ದೇಶದ ಏಕೈಕ ವಜ್ರದ ಗಣಿ ಇದೆ. ಕೇಂದ್ರ ಸರ್ಕಾರದ ರಾಷ್ಟ್ರೀಯ ಖನಿಜ ಸಂಪತ್ತು ಅಭಿವೃದ್ಧಿ ಪ್ರಾಧಿಕಾರ ಈ ಅಮೂಲ್ಯವಾದ ವಜ್ರದ ಗಣಿಯನ್ನ ನಿರ್ವಹಿಸುತ್ತಿದೆ. ಎನ್ಎಂಡಿಸಿ ಪನ್ನಾ ನಗರದ ಬಳಿ ಇರೋ ಮಸ್ಗಾಂವ್ ಅನ್ನೋ ಗಣಿಯಲ್ಲಿ ವಜ್ರದ ಗಣಿಗಾರಿಕೆ ನಡೆಸುತ್ತಿದೆ. ಎನ್ಎಂಡಿಸಿ ಪ್ರತಿ ವರ್ಷ 84,000 ಕ್ಯಾರೆಟ್ ವಜ್ರವನ್ನ ಭೂಮಿಯಿಂದ ಹೊರತೆಗೆಯುತ್ತೆ. ಈ ಮಸ್ಗಾಂವ್ ಗಣಿಯಲ್ಲಿ ಪ್ರತಿ 100 ಟನ್ ಕಲ್ಲು ಮಣ್ಣಿನ ರಾಶಿಯಲ್ಲಿ 10 ಕ್ಯಾರೆಟ್ ವಜ್ರ ಸಿಗುತ್ತೆ. ಪನ್ನಾ ವಜ್ರದ ಗಣಿಯ ಬೆರಗುಗೊಳಿಸೋ ವಿಶೇಷತೆ ಅಂದ್ರೇನೆ ಇದು ನೋಡಿ. ಇಲ್ಲಿ ಕೇವಲ ಎನ್ಎಂಡಿಸಿ ಮಾತ್ರವಲ್ಲ, ಸಾಮಾನ್ಯ ಜನರು ಸಹ ವಜ್ರದ ಗಣಿಗಾರಿಕೆ ನಡೆಸಬಹುದು. ಯಾರು ಬೇಕಾದ್ರೂ ವಜ್ರದ ಅರಸರಾಗಬಹುದು. ಅದೃಷ್ಟ ದೇವತೆಯನ್ನ ಒಲಿಸಿಕೊಳ್ಳಬಹುದು. ಹೀಗೆ ಅದೃಷ್ಟ ದೇವತೆಯ ಬೆನ್ನು ಬಿದ್ದಿದ್ದ ಅದೃಷ್ಟವಂತ ಮೋತಿಲಾಲ್ ಅನ್ನೋ ಕಾರ್ಮಿಕ ಇಂದು ಕೋಟ್ಯಧಿಪತಿಯಾಗಿದ್ದಾರೆ. ಮಧ್ಯಪ್ರದೇಶದ ಪನ್ನಾ ಜಿಲ್ಲೆಯ ಮೋತಿಲಾಲ್ ಪ್ರಜಾಪತಿ ಇದೇ ವಜ್ರದ ಗಣಿಯಲ್ಲಿ ಅದೃಷ್ಟ ದೇವತೆಯನ್ನ ಒಲಿಸಿಕೊಂಡಿದ್ದಾರೆ. ಪನ್ನಾ ವಜ್ರದ ಗಣಿಯಲ್ಲಿ ದಶಕಗಳ ಕಾಲ ಶ್ರಮವಹಿಸಿ ವಜ್ರವನ್ನ ಶೋಧ ನಡೆಸ್ತಾ ಇದ್ರು. ಸರ್ಕಾರದಿಂದ ಪರವಾನಗಿ ಪಡೆದು ವಜ್ರಕ್ಕಾಗಿ ಜೀವನವನ್ನೇ ಪಣಕ್ಕಿಟ್ಟು ಹುಡುಕಾಟ ಆರಂಭಿಸಿದ್ರು. ಅದೊಂದು ದಿನ ಮೋತಿಲಾಲ್ ಅದೃಷ್ಟ ಖುಲಾಯಿಸಿ ಬಿಟ್ಟಿತ್ತು. ವಜ್ರದ ಹೊಳಪು ಮೋತಿಲಾಲ್ ಕಣ್ಣುಗಳಲ್ಲಿ ತುಂಬಿಕೊಂಡಿತ್ತು.
ಅಕ್ಟೋಬರ್ 9, 2018. ಪನ್ನಾ ಮೋತಿಲಾಲ್ ಬಡ ಕೂಲಿ ಕಾರ್ಮಿಕ ದೇಶದ ಏಕೈಕ ವಜ್ರದ ಗಣಿಯಲ್ಲಿ ಅದೃಷ್ಟ ಪರೀಕ್ಷೆಗೆ ಇಳಿದು ಬಿಟ್ಟಿದ್ದ. ಪ್ರತಿದಿನ ಭೂಮಿಯ ಕಲ್ಲುಗಳನ್ನು ಹೆಕ್ಕಿ ತೆಗೆದು ವಜ್ರಕ್ಕಾಗಿ ಧಡಕಾಡ್ತಿದ್ದ. 2018 ಅಕ್ಟೋಬರ್ 9 ಬೆಳಗ್ಗೆ ಸಹ ಮೋತಿಲಾಲ್ ವಜ್ರದ ನಿರೀಕ್ಷೆಯೊಂದಿಗೆ ಗಣಿಗೆ ಕಾಲಿಟ್ಟಿದ್ದ. ಆದರೆ ಅಂದು ಮೋತಿಲಾಲ್ಗೆ ಅದೃಷ್ಟ ದೇವತೆಯೇ ಒಲಿದು ಬಿಟ್ಟಿದ್ಲು. ಬರೋಬ್ಬರಿ 42.59 ಕ್ಯಾರೆಟ್ ವಜ್ರವೇ ಮೋತಿಲಾಲ್ ಕೈ ಸೇರಿತ್ತು. ಫಳಫಳ ಹೊಳೆಯೋ ವಜ್ರವನ್ನ ನೋಡಿ ಮೋತಿಲಾಲ್ಗೆ ನಂಬಲು ಆಗಿರಲಿಲ್ಲ. ಇದು ವಜ್ರ ಎಂದು ಗೊತ್ತಾದ ತಕ್ಷಣ ಮೋತಿಲಾಲ್ ಮುಖದಲ್ಲಿ ಹೊಳಪು ಮೂಡಿತ್ತು. ಕಣ್ಣಿನಲ್ಲಿ ಆನಂದ ಬಾಷ್ಪ ಜಿನುಗಿತ್ತು. ಅಕ್ಟೋಬರ್ 9 ಮೋತಿಲಾಲ್ಗೆ ಸಿಕ್ಕ ವಜ್ರ ಸದ್ಯ ಮಾರಾಟವಾಗಿದೆ. ಪ್ರತಿ ಕ್ಯಾರೆಟ್ ವಜ್ರಕ್ಕೆ ಬರೋಬ್ಬರಿ 6 ಲಕ್ಷ ಬೆಲೆ ಬಂದಿದೆ. ಮೋತಿಲಾಲ್ಗೆ ದಕ್ಕಿದ್ದ ಒಟ್ಟು 42.59 ಕ್ಯಾರೆಟ್ ವಜ್ರ ಬರೋಬ್ಬರಿ 2,55 ಲಕ್ಷ ರೂಪಾಯಿಗೆ ಮಾರಾಟವಾಗಿದೆ. ಬಡ ಕೂಲಿ ಕಾರ್ಮಿಕ ಮೋತಿಲಾಲ್ ಕೋಟ್ಯಧಿಪತಿಯಾಗಿದ್ದಾನೆ. ಮೋತಿಲಾಲ್ ಪ್ರಜಾಪತಿ ಅಕ್ಷರಶಃ ವಜ್ರಾಧಿಪತಿಯಾಗಿದ್ದಾನೆ. ಮೋತಿಲಾಲ್ ಪ್ರಜಾಪತಿ ರಘುವೀರ್ ಪ್ರಜಾಪತಿ ಜೊತೆ ಸೇರಿ ಈ ವಜ್ರದ ಹುಡುಕಾಟ ಆರಂಭಿಸಿದ್ದ. ಹೀಗಾಗಿ ಇದೀಗ ಇವರಿಬ್ಬರು ತಮಗೆ ಬಂದ ಹಣವನ್ನ ಸಮನಾಗಿ ಹಂಚಿಕೊಳ್ಳಲಿದ್ದಾರೆ. ಪನ್ನಾ ವಜ್ರದ ಗಣಿಯಲ್ಲಿ ಸಿಗೋ ವಜ್ರಕ್ಕೆ ರಾಜಧನ ಕಟ್ಟಬೇಕು. ವಜ್ರ ಸಿಕ್ಕ ಖುಷಿಗಾಗಿ ವಜ್ರದ ಮಾರಾಟದಿಂದ ಬಂದ ಹಣದ 12% ಹಣವನ್ನ ಸರ್ಕಾರಕ್ಕೆ ರಾಜಧನವಾಗಿ ನೀಡಬೇಕು. ಜೊತೆಗೆ ಸಹಜವಾಗಿ ತೆರಿಗೆ ಕಟ್ಟಬೇಕು. ಸದ್ಯ ರಾಜಧನ ಮತ್ತು ತೆರಿಗೆ ಕಡಿತವಾಗಿ ಮೋತಿಲಾಲ್ ಕೈಗೆ ಬರೋಬ್ಬರಿ 2,30 ಲಕ್ಷ ರೂಪಾಯಿ ಬರಲಿದೆ. ಕಳೆದ ವಾರ ಮೋತಿಲಾಲ್ಗೆ ದೊರಕಿದ ವಜ್ರದ ಹರಾಜು ಪ್ರಕ್ರಿಯೆ ನಡೆಯಿತು. ಜಿಲ್ಲಾ ವಜ್ರಾಧಿಕಾರಿ ನಡೆಸೋ ಈ ಹರಾಜಿನಲ್ಲಿ ಬಿಎಸ್ಪಿ ನಾಯಕ ಚರಣ್ ಸಿಂಗ್ ಮತ್ತು ವಜ್ರದ ವ್ಯಾಪಾರಿ ರಾಹುಲ್ ಜೈನ್ ಅನ್ನೋರು ಈ 42.59 ಕ್ಯಾರೆಟ್ ವಜ್ರವನ್ನ ಖರೀದಿಸಿದ್ದಾರೆ. ಈ ಮೂಲಕ ಮೋತಿಲಾಲ್ ಪ್ರಜಾಪತಿಯ ಅದೃಷ್ಟ ಕುಲಾಯಿಸಿದೆ. ಅಷ್ಟಕ್ಕೂ ಈ ಪ್ರಜಾಪತಿಗಳಿಬ್ಬರು ಕರೋಡ್ಪತಿಗಳಾದ ಕಥೆಯೇ ಬಲು ರೋಚಕ. ಅದನ್ನ ಒಂದೊಂದಾಗಿಯೇ ಹೇಳ್ತೀವಿ ನೋಡಿ. ಪ್ರಿಯ ವೀಕ್ಷಕರೇ, 1,000 ರೂಪಾಯಿ ದುಡಿಬೇಕಾದರೂ ಸಾಕಷ್ಟು ಶ್ರಮ ವಹಿಸಬೇಕು. ಒಂದೇ ದಿನಕ್ಕೆ 2.55 ಕೋಟಿ ರೂಪಾಯಿ ಸಿಗೋದು ಅಂದ್ರೆ ಸುಮ್ನೇನಾ? ಇದು ಹೇಳಿ ಕೇಳಿ ವಜ್ರದ ಬೇಟೆ. ವಜ್ರ ಅಂದ್ರೇನೆ ಹಾಗೆ, ಅದು ಮೋಹದ ಹರಳು, ಅತ್ಯಂತ ಅಮೂಲ್ಯ ಹರಳು. ವಜ್ರವನ್ನ ಮಾರುವ, ವಜ್ರ ತೊಟ್ಟು ಮೆರೆಯೋ ದೊಡ್ಡ ವರ್ಗವೇ ಇದೆ. ವಜ್ರವನ್ನ ಬಳಸಿ ಕಣ್ಮನ ಸೆಳೆಯೋ ಅದ್ಭುತ ಆಭರಣಗಳೇ ಸಿದ್ಧವಾಗುತ್ತವೆ. ಗುಜರಾತ್ನ ಡೈಮಂಡ್ ವ್ಯಾಪಾರ ಮತ್ತು ಡೈಮಂಡ್ ವ್ಯಾಪಾರಿಗಳು ಖ್ಯಾತಿ ಪಡೆದಿದ್ದಾರೆ. ವಜ್ರ ಜಗತ್ತಿನಲ್ಲಿ ಪ್ರತಿ ವರ್ಷ 17.5 ಬಿಲಿಯನ್ ಅಮೆರಿಕನ್ ಡಾಲರ್ ವಹಿವಾಟು ಹೊಂದಿರೋ ಹರಳು. ಇಂತಹ ವಜ್ರ ಭೂಗರ್ಭದಲ್ಲಿ ಸಿದ್ಧವಾಗುವುದು ಅದೆಷ್ಟು ಕಠಿಣ ಗೊತ್ತಾ? ಪ್ರಿಯ ವೀಕ್ಷಕರೇ, ವಜ್ರ ಸೃಷ್ಟಿಯಾಗುವುದು ಭೂಗರ್ಭದಲ್ಲಿ. ಭೂಮಿಯ ಬರೋಬ್ಬರಿ 240 ಕಿಲೋಮೀಟರ್ ಆಳದಲ್ಲಿ ಈ ಅಮೂಲ್ಯ ವಜ್ರ ಸೃಷ್ಟಿಯಾಗಿದೆ. ಕಾರ್ಬನ್ ಅನ್ನೋ ಮೂಲ ವಸ್ತುವಿನಿಂದ ವಜ್ರ ಸೃಷ್ಟಿಯಾಗುತ್ತೆ. ಭೂಮಿಯ 240 ಕಿಲೋಮೀಟರ್ ಆಳದಲ್ಲಿ ಭಾರಿ ಒತ್ತಡ ನಿರ್ಮಾಣವಾಗಿರುತ್ತೆ. ಪ್ರತಿ ಚದರ ಸೆಂಟಿಮೀಟರ್ ಮೇಲೆ ಬರೋಬ್ಬರಿ 50,000 kgಯಷ್ಟು ಒತ್ತಡ ಬಿದ್ದಿರುತ್ತೆ. ಇದು ಭೂಮಿ ಮೇಲೆ ಇರೋ ಒತ್ತಡಕ್ಕಿಂತ 50,000 ಪಟ್ಟು ಹೆಚ್ಚು.
ಭೂಮಿಯ ಆಳದಲ್ಲಿ ಉಷ್ಣಾಂಶ ಬರೋಬ್ಬರಿ 1600 ಡಿಗ್ರಿ ಸೆಲ್ಸಿಯಸ್ಗೆ ಏರಿರುತ್ತೆ. ಇಂತಹ ಒತ್ತಡ ಮತ್ತು ಉಷ್ಣಾಂಶದಲ್ಲಿ ಸಿಲುಕಿದ ಕಾರ್ಬನ್ ಕಣಗಳು ಅಪ್ಪಚ್ಚಿಯಾಗಿ ಒಂದಕ್ಕೊಂದು ಒತ್ತಿಕೊಳ್ಳುತ್ತಿವೆ. ಈ ಸ್ಥಿತಿ ಸುಮಾರು 300 ಕೋಟಿ ವರ್ಷಗಳ ಕಾಲ ಮುಂದುವರೆದ ಬಳಿಕ ಕಾರ್ಬನ್ ವಜ್ರದ ರೂಪ ತಾಳಿದೆ ಎನ್ನುತ್ತೆ ವಿಜ್ಞಾನ ಲೋಕ. ಆದ್ರಿಂದು ಜಗತ್ತನ್ನ ಸೆಳೆಯುತ್ತಿರೋ ಫಳಫಳ ಹೊಳೆಯ ವಜ್ರ ಸೃಷ್ಟಿಯಾಗಲು ಭೂಮಿಯ ಆಳದಲ್ಲಿ ಭಾರಿ ಒತ್ತಡ, 1600 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಮತ್ತು 300 ಕೋಟಿ ವರ್ಷ ಬೇಕು. ಭೂಮಿ ಆಳದಲ್ಲಿ ಸೃಷ್ಟಿಯಾದ ಅಮೂಲ್ಯ ವಜ್ರ ನಮ್ಗೆ ಹೇಗೆ ಸಿಗುತ್ತೆ ಅಂದ್ರೆ ಅದಕ್ಕೂ ಉತ್ತರವಿದೆ. ಸುಮಾರು 3 ಕೋಟಿ ವರ್ಷದ ಹಿಂದೆ ಭೂಗರ್ಭದಲ್ಲಿ ನಡೆದ ಸ್ಫೋಟದಿಂದ ವಜ್ರದ ಹರಳುಗಳು ಭೂಮಿಯ ಮೇಲ್ಪದರಕ್ಕೆ ತಲುಪಿವೆ. ಜನರಿಗೆ ವಜ್ರದ ಹರಳು ಸಿಗುತ್ತಿದೆ. ನಿಮಗೂ ಸಿಗುತ್ತೆ ಈ ಅಮೂಲ್ಯ ವಜ್ರ. ಇಂತಹ ಅಮೂಲ್ಯವಾದ ವಜ್ರ, ಕೋಟಿ ಕೋಟಿ ಬೆಲೆ ಬಾಳುವ ವಜ್ರವನ್ನ ನೀವು ದಕ್ಕಿಸಿಕೊಳ್ಳಬಹುದು. ನೀವು ಸಹ ಮೋತಿಲಾಲ್ ಪ್ರಜಾಪತಿಯಂತೆ ಒಂದೇ ದಿನದಲ್ಲಿ ಕೋಟ್ಯಧಿಪತಿಯಾಗಬಹುದು, ವಜ್ರಾಧಿಪತಿಯಾಗಬಹುದು. ಭಾರತದ ಏಕೈಕ ವಜ್ರದ ಗಣಿಯಿಂದ ನೀವು ಸಹ ವಜ್ರವನ್ನ ಹೆಕ್ಕಿ ತೆಗೆದು ಅದೃಷ್ಟ ದೇವತೆಯನ್ನ ಒಲಿಸಿಕೊಳ್ಳಬಹುದು. ಮೋತಿಲಾಲ್ ಪ್ರಜಾಪತಿ ಒಂದೇ ದಿನದಲ್ಲಿ ಕುಬೇರ ಆಗಿದ್ದಾರೆ. ಸರ್ಕಾರ ಕಲ್ಪಿಸಿಕೊಟ್ಟ ಅವಕಾಶ ಬಳಸಿಕೊಂಡು ಬದುಕನ್ನೇ ಬದಲಿಸಿಕೊಂಡಿದ್ದಾರೆ. ಆದ್ರೆ ಇದು ಒಂದೋ ಎರಡೋ ದಿನದಲ್ಲಿ ಒಲಿದ ಅದೃಷ್ಟವಲ್ಲ. ಹಾಗಾದ್ರೆ ಪನ್ನಾ ಗಣಿಯಲ್ಲಿ ವಜ್ರ ದಕ್ಕಿಸಿಕೊಳ್ಳೋಕೆ ಏನೆಲ್ಲ ಮಾಡಬೇಕು ತೋರಿಸ್ತೀವಿ ನೋಡಿ. 3 ತಲೆಮಾರಿನಿಂದ ನಡೆಯುತ್ತಿದೆ ವಜ್ರದ ಶೋಧ. ಈ ವಜ್ರದ ಗಣಿಯಿಂದ ಅಮೂಲ್ಯ ಹರಳನ್ನ ಹೆಕ್ಕಿ ತೆಗೆಯೋದು ಒಂದೋ ಎರಡೋ ದಿನದ ಕೆಲಸವಲ್ಲ. ಇಲ್ಲಿ ಅದೃಷ್ಟ ಕುಲಾಯಿಸಿ ಧನಲಕ್ಷ್ಮಿ ಒಲಿಯಬೇಕಾದ್ರೆ ದಶಕಗಳೇ ಉರುಳಬಹುದು. ಸದ್ಯ 2,55 ಲಕ್ಷ ರೂಪಾಯಿ ಮೌಲ್ಯದ ವಜ್ರಗಳನ್ನ ದಕ್ಕಿಸಿಕೊಂಡಿರೋ ಮೋತಿಲಾಲ್ ಸಹ ಸಾಕಷ್ಟು ಶ್ರಮ ಹಾಕಿದ್ದಾರೆ. 1 ವರ್ಷ 2 ವರ್ಷವಲ್ಲ, ದಶಕಗಳ ಕಾಲ ಈ ಗಣಿಯಲ್ಲಿ ವಜ್ರಕ್ಕಾಗಿ ಭೂಮಿ ಅಗೆದಿದ್ದಾರೆ. ಕೇವಲ ಮೋತಿಲಾಲ್ ಪ್ರಜಾಪತಿ ಅಷ್ಟೇ ಅಲ್ಲ, ಮೋತಿಲಾಲ್ ತಂದೆ ಮೋತಿಲಾಲ್ ಅಜ್ಜ ಕೂಡ ಇಲ್ಲಿ ವಜ್ರಕ್ಕಾಗಿ ಹುಡುಕಾಡಿದ್ದಾರೆ. हम तीसरी पीढ़ी से हैं जिनको हीरा मिला। हमारे दादा हमारे पिताजी थे, वो भी हर जगह यही काम करते थे, वहीं मजदूरी करने लगते थे। जब जैसे पैसा थोड़ा सा इकट्ठा हो गया तो 1-2 सप्ताह फिर अपना वाला पट्टा में मान लो काम करते रहे. ನೋಡಿದ್ರ, ನನ್ನ ತಾತ ತಂದೆ ಸಹ ವಜ್ರಕ್ಕಾಗಿ ಹುಡುಕಾಡಿದ್ರು. ಬೇರೆ ಕಡೆ ಕೂಲಿ ಮಾಡಿಕೊಂಡು ಹಣ ಸಂಪಾದನೆ ಮಾಡುತ್ತಿದ್ರು. ಕೂಲಿಯಿಂದ ಬಂದ ಹಣ ಕೂಡಿಸಿಕೊಂಡು ಮತ್ತೆ ವಜ್ರದ ಹುಡುಕಾಟಕ್ಕೆ ಇಳಿತಿದ್ರು ಅಂತ ವಜ್ರ ಶೋಧದ ಇತಿಹಾಸವನ್ನ ಬಿಚ್ಚಿಡುತ್ತಾರೆ ಅದೃಷ್ಟವಂತ ಮೋತಿಲಾಲ್. ಪನ್ನಾದಲ್ಲಿ ವಜ್ರ ದಕ್ಕಿಸಿಕೊಳ್ಳಲು ಏನು ಮಾಡಬೇಕೋ ಗೊತ್ತಾ? ಪನ್ನಾ ವಜ್ರಗಣಿಯನ್ನ ಎನ್ಎಂಡಿಸಿ ನಿರ್ವಹಣೆ ಮಾಡುತ್ತೆ. ಎನ್ಎಂಡಿಸಿ ಸಾಮಾನ್ಯ ಜನರಿಗೆ ವಜ್ರದ ಗಣಿಗಾರಿಕೆಗೆ ಪರವಾನಗಿ ನೀಡಲು ವಜ್ರ ಅಧಿಕಾರಿ ಅನ್ನೋ ವಿಶೇಷ ಅಧಿಕಾರಿಯನ್ನೇ ನೇಮಿಸಿದೆ. ವಜ್ರ ಅಧಿಕಾರಿ ಪನ್ನಾ ವಜ್ರ ಗಣಿಗಾರಿಕೆ ಮಾಡಲು ಅನುಮತಿ ನೀಡ್ತಾರೆ. 8 ಚದರ ಮೀಟರ್ ಜಾಗವನ್ನ ನಿಗದಿತ ಮೊತ್ತಕ್ಕೆ ಪಡೆದು ಜನರಿಗೆ ಗಣಿಗಾರಿಕೆಗಾಗಿ ನೀಡುತ್ತಾರೆ. ಶ್ರೀಮಂತರು ಬಡವರು ಸಹ ಇಲ್ಲಿ ಬಂದು ಗಣಿಗಾರಿಕೆ ನಡೆಸುತ್ತಿದ್ದಾರೆ. ಶ್ರೀಮಂತರು ಕಾರ್ಮಿಕರನ್ನ ನೇಮಿಸಿಕೊಂಡು ತಾವು ಪಡೆದ ಜಾಗದಲ್ಲಿ ವಜ್ರಕ್ಕಾಗಿ ಹುಡುಕಾಡುತ್ತಾರೆ. ಪನ್ನಾ ಗಣಿಯಲ್ಲಿ ವಜ್ರವನ್ನ ಹುಡುಕಿದ ಅದೃಷ್ಟವಂತರು ಆ ವಜ್ರವನ್ನ ವಜ್ರ ಅಧಿಕಾರಿ ಕಚೇರಿಗೆ ನೀಡಬೇಕು. ಜನರಿಗೆ ಸಿಗೋ ವಜ್ರವನ್ನ ಸಂಗ್ರಹಿಸೋ ವಜ್ರ ಅಧಿಕಾರಿ ಕಚೇರಿ 3 ತಿಂಗಳಿಗೊಮ್ಮೆ ವಜ್ರಗಳನ್ನ ಹರಾಜು ಹಾಕುತ್ತೆ. ಹರಾಜಿನಲ್ಲಿ ವಜ್ರವನ್ನ ಮಾರಾಟ ಮಾಡುತ್ತೆ. ವಜ್ರದ ಮಾರಾಟದಿಂದ ಬಂದ ಹಣವನ್ನ ವಜ್ರ ಶೋಧಿಸಿದ ಅದೃಷ್ಟವಂತರಿಗೆ ನೀಡುತ್ತೆ. 12% ರಾಜಧನ ಮತ್ತು ತೆರಿಗೆ ಕಡಿತವಾಗಿ ಉಳಿದ ಹಣ ಅದೃಷ್ಟವಂತರ ಕೈ ಸೇರುತ್ತೆ.
ಕೇವಲ ಮೋತಿಲಾಲ್ ಪ್ರಜಾಪತಿ ಮಾತ್ರವಲ್ಲ, ಇತ್ತೀಚೆಗಷ್ಟೇ ಪ್ರಕಾಶ್ ಶರ್ಮಾ ಅನ್ನೋ ಈ ವ್ಯಕ್ತಿಗೂ ವಜ್ರದ ಹರಳು ದಕ್ಕಿತ್ತು. ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ದ ಪ್ರಕಾಶ್ ಶರ್ಮಾಗೆ 12 ಕ್ಯಾರೆಟ್ ವಜ್ರ ಸಿಕ್ಕಿತ್ತು. ಬರೋಬ್ಬರಿ 50 ಲಕ್ಷ ರೂಪಾಯಿ ಮೌಲ್ಯದ ವಜ್ರ ಪ್ರಕಾಶ್ ಬದುಕನ್ನೇ ಬದಲಿಸಿತ್ತು. 1961ರ ಬಳಿಕ ದಕ್ಕಿತು ದೊಡ್ಡ ವಜ್ರ. ಪನ್ನಾ ವಜ್ರದ ಗಣಿಯಲ್ಲಿ 1961ರಲ್ಲಿ ಬರೋಬ್ಬರಿ 44.55 ಕ್ಯಾರೆಟ್ ವಜ್ರದ ಹರಳು ಸಿಕ್ಕಿತ್ತು. ಅದಾದ ಬಳಿಕ ದೊಡ್ಡ ವಜ್ರದ ಹರಳು ಯಾರಿಗೂ ಸಿಕ್ಕಿರಲಿಲ್ಲ. ಇದೀಗ ಮೋತಿಲಾಲ್ಗೆ 42.59 ಕ್ಯಾರೆಟ್ ವಜ್ರದ ಹರಳು ಸಿಕ್ಕಿದೆ. ಕಳೆದ ವಾರ ನಡೆದ ಹರಾಜಿನಲ್ಲಿ ವಜ್ರ ಅಧಿಕಾರಿ ಕಚೇರಿ ಒಟ್ಟು 160 ವಜ್ರಗಳನ್ನ ಮಾರಾಟ ಮಾಡಿದೆ. ಬೇರೆ ಬೇರೆ ಅದೃಷ್ಟವಂತರಿಗೆ ಒಟ್ಟು 203 ಕ್ಯಾರೆಟ್ನ 160 ವಜ್ರ ದಕ್ಕಿದ್ವು. ಪ್ರಿಯ ವೀಕ್ಷಕರೇ, ಈ ಪನ್ನಾ ವಜ್ರದ ಗಣಿಯಲ್ಲಿ ಕೇವಲ ಅದೃಷ್ಟದ ಸಂತಸ ಮಾತ್ರವಿಲ್ಲ. ದಶಕಗಳ ಕಾಲ ಶೋಧಿಸಿದ್ರು ಒಂದು ವಜ್ರವೂ ಸಿಗದ ನೋವಿನ ಕಥೆಗಳು ಇವೆ ನೋಡಿ. 11 साल से भगवान की कसम खा के कहता हूँ, मुझे एक नया का नहीं मिला, एक कंकड़ भी नहीं मिला। कि आज कम से कम 14 साल हुआ मुझे यहाँ पर, तो वह प्राप्ति नहीं होती है. ನೋಡಿದ್ರ, ಬಹೂರಿ ಲಾಲ್ ಮತ್ತು ದಯಾರಾಮ್ ಅನ್ನೋ ಈ ಇಬ್ಬರು ದಶಕದಿಂದ ಇಲ್ಲಿ ವಜ್ರಕ್ಕಾಗಿ ಹುಡುಕಾಟ ನಡೆಸುತ್ತಿದ್ದಾರೆ. ಕಲ್ಲುಗಳನ್ನ ಒಡೆದು ಇವರ ಮನಸ್ಸೇ ಕಲ್ಲಾಗಿ ಹೋಗಿದೆ. ಇಲ್ಲಿಯ ತನಕ ಒಂದು ವಜ್ರ ಸಿಕ್ಕಿಲ್ಲ. ಆದರೂ ಸಹ ಒಂದೇ ದಿನದಲ್ಲಿ ಬದುಕನ್ನ ಬದಲಿಸಿಕೊಳ್ಳೋ ವಿಶ್ವಾಸದಲ್ಲಿ ವಜ್ರದ ಗಣಿಗಾರಿಕೆ ನಡೆಸುತ್ತಲೇ ಇದ್ದಾರೆ ಅಂತ ವರದಿಯಾಗಿತ್ತು. ಇಂತಹ ಪನ್ನಾ ವಜ್ರದ ಗಣಿಯಲ್ಲಿ ಅಕ್ರಮಕ್ಕೂ ಕಡಿಮೆ ಇಲ್ಲ. ಒಟ್ಟು 952 ಗಣಿಗಳಿರೋ ಪನ್ನಾದಲ್ಲಿ ಕೇವಲ 10 ಮಂದಿ ಭದ್ರತಾ ಸಿಬ್ಬಂದಿ ಇದ್ದಾರೆ. ಹೀಗಾಗಿ ಸರ್ಕಾರದ ಕಣ್ಣು ತಪ್ಪಿಸಿ ಇಲ್ಲಿಂದ ವಜ್ರವನ್ನ ಕದ್ದುಕೊಂಡು ಹೋಗೋ ಕದೀಮರೋ ಸಾಕಷ್ಟಿದ್ದಾರೆ. ಪರವಾನಗಿ ಪಡೆದು ಗಣಿಗಾರಿಕೆ ನಡೆಸಿದ್ರೂ ಸಹ ತೆರಿಗೆ ತಪ್ಪಿಸಿಕೊಳ್ಳಲು ಸಿಕ್ಕ ವಜ್ರವನ್ನ ಕದ್ದುಕೊಂಡು ಹೋಗುತ್ತಾರೆ. ಇಲ್ಲಿ ಸಿಗೋ 90% ವಜ್ರದ ಹರಳುಗಳು ಅಕ್ರಮವಾಗಿ ಸಾಗಾಟವಾಗುತ್ತವೆ ಅಂತ ವರದಿಯಾಗಿದೆ. ಪನ್ನಾ ಗಣಿಯಲ್ಲಿ ವಜ್ರ ಶೋಧಿಸಿ ಒಂದೇ ದಿನದಲ್ಲಿ ಶ್ರೀಮಂತರಾದವರು ಇದ್ದಾರೆ. ದಶಕಗಳ ಕಾಲ ಹುಡುಕಾಡಿದ್ರೂ ಏನೂ ಸಿಗದೆ ಕಣ್ಣೀರಿನಲ್ಲಿ ಕೈ ತೊಳೆದವರು ಇದ್ದಾರೆ. ಪನ್ನಾ ವಜ್ರದ ಗಣಿ ಅದೃಷ್ಟವಂತರ ಪಾಲಿನ ಸ್ವರ್ಗ, ಮಿಕ್ಕವರ ಪಾಲಿನ ನರಕ. ಇದೇ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.